ಬಿಜಾಪುರದಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಗರದ 16 ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಭರದಿಂದ ಸಾಗಿದೆ. ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಆರಂಭದಲ್ಲಿ ಗಾಂಧಿ ಚೌಕ ವೃತ್ತದಿಂದ ಶಿವಾಜಿ ವೃತ್ತದವರೆಗಿನ ರಸ್ತೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಪ್ರಾಯೋಗಿಕವಾಗಿ ಗಾಂಧಿ ಚೌಕ ಬಳಿ ಇರುವ ಪಾಲಿಕೆಗೆ ಸೇರಿದ ಕಟ್ಟಡವನ್ನು ತೆರವುಗೊಳಿಸಲಾಗಿದೆ. ಗೌರ್ಮೆಂಟ್ ಬಿಲ್ಡಿಂಗ್ಸ್ ಏನಂದ್ರೆ ಅದನ್ನೂ ಆಧಾರಗಳ ತಗೊಳ್ತು. ಪ್ರೈವೇಟ್ ಏನಂದ್ರೆ ಪ್ರೈವೇಟ್ ಮಂದಿಗೆ ಅವ್ರಿಗೆ ನೋಟಿಸ್ ಅಂತೂ ಕೊಟ್ಟಾರ. ಇವತ್ತು ನೋಟಿಸ್ ಹೋಗ್ತಾವೆ. ಆ ನೋಟಿಸ್ ಮೇಲೆ ಅವ್ರ ಕೋಆಪ್ರೇಷನ್ ಇದ್ದರೆ 1 ತಿಂಗಳಿಂದ ತಿಂಗಳ ಒಳಗೆ ನಾವು ಇದು ಕಂಪ್ಲೀಟ್ ಮಾಡ್ತೀವಿ. 23 ಕೋಟಿ ಕಂಪ್ಲೀಷನ್ ಸಂಬಂಧ ಅದಾವೆ, 10 ಕೋಟಿ ಡೆವಲಪ್ಮೆಂಟ್ ಸಂಬಂಧ. ಅದರ ಡೆವಲಪ್ಮೆಂಟಿಗೆ ಮತ್ತೆ ಜಾಸ್ತಿ ಬೇಕಂದ್ರೆ ನಾವು ಮಿನಿಸ್ಟರ್ಗಳ ಸಾಹೇಬರಿಗೆ ಭೇಟಿಯಾಗಿ ಅವರು ಪರಿಹಾರ ತಂದು ಡೆವಲಪ್ಮೆಂಟ್ ಮಾಡ್ತೀವಿ. ಈಗ ನಗರಸಭೆ ಕಟ್ಟಡದಿಂದ ಮಹಾನಗರ ಪಾಲಿಕೆ ಕಟ್ಟಡದಿಂದ ಶುರು ಮಾಡಿದ್ವಿ. ಮಾನ್ಯ ಮೇಯರ್ ಅವರು ಹೇಳಿದಾಗ ಇದು ಕಂಟಿನ್ಯೂ ಇರ್ತದೆ. ಮತ್ತು ಬೇರೆ ಸರ್ಕಾರಿ ಬಿಲ್ಡಿಂಗ್ಗಳನ್ನು ಜಿಲ್ಲಾಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಮಾಡಿ ಅದರಲ್ಲೂ ಸಹ ಅದು ಕಂಟಿನ್ಯೂ ಇರ್ತದೆ. ಪ್ರೋಸೆಸ್ ಕಂಟಿನ್ಯೂ ಇದೆ. ಮತ್ತು ಮಾನ್ಯ ಮಹಾಪೌರರು ಹೇಳಿದಾಗೆ ಈಗಾಗಲೇ ನಾವು ಆಸ್ತಿ ಮಾಲೀಕರಿಗೂ ನೋಟಿಸ್ಗಳನ್ನೆಲ್ಲ ಕಳಿಸ್ತಾ ಇದ್ದೀವಿ. ಸಾರ್ವಜನಿಕರು ಎಷ್ಟೆಷ್ಟು ಬೇಗ ನಮಗೆ ಸಹಕಾರ ಕೊಡ್ತಾರೆ ಅಷ್ಟು ಬೇಗ ನಾವು ಇದನ್ನು ಕಂಪ್ಲೀಟ್ ಮಾಡ್ತೇವೆ. ಅಲ್ಲ, ಡಿಲೇ ಆದರೆ ಅಂದರೆ ಕಾನೂನುಬದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ನಾವು ಆದಷ್ಟು ಬೇಗ ಮಾಡ್ತೇವೆ.